ನೋಡಿ ವೀಕ್ಷಕರೇ, ಏಪ್ರಿಲ್ 17ನೇ ತಾರೀಕು ರಾಮನವಮಿ ಇದೆ. ಶ್ರೀ ರಾಮನವಮಿ ಈ ದಿನ ಪೂಜೆ, ಉಪವಾಸ, ಜಪ, ತಪ ಎಲ್ಲ ಮಾಡಿದರೆ ನಿಮಗೆ ತುಂಬ ಅಭಿವೃದ್ಧಿ ಆಗುತ್ತೆ. ರಾಮನ ಹುಟ್ಟಿದ ದಿನ, ಅದರಿಂದ ರಾಮನ ಹುಟ್ಟಿದ್ದು ಕರ್ಕಲಗ್ನ ಪುನರ್ವಸು ನಕ್ಷತ್ರ. ಈ ದಿನ ಎಲ್ಲರೂ ಉಪವಾಸ ಮಾಡಬೇಕು, ಮಂತ್ರ ಹೇಳಬೇಕು, ಜಪ ಮಾಡಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ರಾಮನ ಹೆಸರು ಹೇಳ್ಬಿಟ್ಟು ನೀವು ಮಂತ್ರ ಹೇಳೋದ್ರಿಂದ, ರಾಮನ ಹೆಸರಲ್ಲಿ ಉಪವಾಸ ಮಾಡೋದ್ರಿಂದ ನಿಮಗೆ ಯಾವುದೇ ರೋಗ ರುಜಿನಗಳಾಗಲಿ, ರಾಮನ ಹೆಸರು ಹೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತೀರಾ. ರಾಮನ ಹೆಸರಲ್ಲಿ ನೀವು ಏನೇ ಮಾಡಿದ್ರೂ ನೋಡಿ ನಿಮಗೆಲ್ಲ ಒಳ್ಳೆಯದಾಗತ್ತೆ. ಅಂದರೆ ರಾಮನ ನವಮಿ ಅಂದರೆ ರಾಮ ಹುಟ್ಟಿದಂಥ ದಿನ, ನವಮಿ ದಿನ. ಅಂದರೆ ನವಮಿ ಅಂದರೆ ನೋಡಿ, ಚೈತ್ರ ನವರಾತ್ರಿಯ 9ನೇ ದಿನ. ಈ 9ನೇ ದಿನ ನವಮಿ ದಿನ. ನವಮಿ ಚೈತ್ರ ಮಾಸದ ಸಂಕ್ರಾಂತಿ ಅಲ್ಲ, ನವರಾತ್ರಿ ದಿನ. ನವರಾತ್ರಿ 9ನೇ ದಿನ ಅದು ಆಚರಣೆ ಮಾಡೋದ್ರಿಂದ ದುರ್ಗಾಚರಣೆ ಹಾಗೂ ರಾಮನ ನವಮಿಯ ಆಚರಣೆ. ರಾಮ ಹುಟ್ಟಿದ ದಿನ. ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ್ರಿಂದ ಅಲ್ಲಿ ರಾಮನ ಬರ್ತಡೇ ಅಂದರೆ ಹುಟ್ಟಿದ ಹಬ್ಬ ಆಚರಣೆ ಮಾಡ್ತಾರೆ. ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ರಾಮನಿಗೋಸ್ಕರ ತುಂಬ ವಿಜೃಂಭಣೆಯಿಂದ ರಾಮನಿಗೆ ಬರ್ತ್ಡೇ ಸೆಲೆಬ್ರೇಷನ್, ಹುಟ್ಟಿದ ಹಬ್ಬ ಮಾಡ್ತಾರೆ ರಾಮನಿಗೆ. ನೋಡಿ, ಇಲ್ಲಿ ಜನಗಳೆಲ್ಲ ಹೋಗಿ ಅಲ್ಲಿ ಸರಿಯು ಅನ್ನೋ ನದಿಯಲ್ಲಿ ಸ್ನಾನ ಮುಗಿಸ್ತಾರೆ. ಸರಿಯು ಅನ್ನೋ ನದಿಯಲ್ಲಿ ಸ್ನಾನ ಮುಗಿಸಿ ರಾಮನ ಒಂದು ಬರ್ತ್ಡೇ ಸೆಲೆಬ್ರೇಷನ್, ಹುಟ್ಟಿದ ಹಬ್ಬಕ್ಕೆ ಬರ್ತ್ಡೇ ಸೆಲೆಬ್ರೇಷನ್ಗೋಸ್ಕರ ಎಲ್ಲರೂ ಹೋಗಿ ಅಲ್ಲಿ ಸರಿಯು ನದಿಯಲ್ಲಿ ಸ್ನಾನ ಮುಗಿಸಿ, ರಿವರ್ ಸರಿಯು ನದಿ, ಅಲ್ಲೋಗಿ ಸ್ನಾನ ಮುಗಿಸಿ ಎಲ್ಲರೂ ರಾಮನ ಒಂದು ಸೆಲೆಬ್ರೇಷನಲ್ಲಿ ಪಾಲ್ಗೊಳ್ತಾರೆ. ರಾಮನ ದರ್ಶನ ಪಡ್ಕೋತಾರೆ. ಅಲ್ಲಿ ರಾಮನ ನೋಡ್ತಾರೆ. ನೋಡಿ ತಮ್ಮ ಬೇಡಿಕೆಗಳೆಲ್ಲ ಬೇಡ್ಕೊಳ್ತಾರೆ. ಬರ್ತ್ಡೇಲಿ ಸೆಲೆಬ್ರೇಷನ್ ಮಾಡ್ತಾರೆ. ಮತ್ತು ರಾಮನ ಹುಟ್ಟಿದ್ರಿಂದ ಒಂದು ಯುಗ ಪುರುಷನೇ ಹುಟ್ಟಿದ್ದು ಅಂತ ಆಚರಣೆ ಮಾಡುವಂಥ ದಿನ ಇದು. ರಾಮ ಹುಟ್ಟಿದ್ದು ನೋಡಿ, ಟೈಮಿಂಗ್ಸು ಬಂದುಬಿಟ್ಟು ನವಮಿ ದಿನ 11 ಗಂಟೆ 4 AM ಇಂದ ಮಧ್ಯಾಹ್ನ 1:34 ಒಳಗೆ ರಾಮ ಹುಟ್ಟೋದು. ಅಂದರೆ 12 PM ಅಂತ ತಗೊಳ್ತಾರೆ. ನೀವು ಏನೇ ಮಾಡಬೇಕಾದ್ರೂ ನೋಡಿ, ನಾಳೆ ಒಂದು ವಿಶೇಷವಾದ ಟೈಮಿಂಗ್ಸು ನಿಮಗೆ ಕೊಡ್ತೀನಿ. ಅದೇನೆಂದರೆ 12 PM ಮಧ್ಯಾಹ್ನನೇ ಶ್ರೀರಾಮ ಜನಿಸಿದ್ದು, ಪ್ರಭು ರಾಮ ಜನಿಸಿದ್ದು 12 ಗಂಟೆ ಅಂತ ತಗೊಳ್ತಾರೆ. 12 ಗಂಟೆ ಅಂದರೆ 11:04 ಮಧ್ಯ, 1:34 ಮಧ್ಯ 12 ಗಂಟೆಗೆ ರಾಮ ಜನಿಸಿದ್ದು. ರಾಮ ಈ ಟೈಮಲ್ಲಿ ಜನಿಸಿದ್ರಿಂದ ನೀವು ಎಲ್ಲರೂ ಮನೆಯಲ್ಲಿ ಇದೇ ಟೈಮು ಶುಭ ಮುಹೂರ್ತ ಇದೆ. ಅದರಿಂದ ನೀವು ಇದೇ ಟೈಮಲ್ಲಿ ನೀವು ರಾಮನಿಗೆ ನಾಳೆ ನಿಮ್ಮ ಮನೆಯಲ್ಲೂ ಕೂಡ ರಾಮನಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು. ಅಂದರೆ ಹುಟ್ಟಿದ ಹಬ್ಬನ ಸೆಲೆಬ್ರೇಷನ್ ಇದೇ ಟೈಮಲ್ಲಿ ನೀವು ರಾಮನಿಗೋಸ್ಕರ ಜಪ ತಪ ಎಲ್ಲ ಮಾಡಿ ಪುಣ್ಯ ತಗೊಳ್ಬೇಕು. ನೀವು ರಾಮನಿಗೋಸ್ಕರ ನಾಳೆ ನೀವು ಉಪವಾಸ ಆಚರಣೆ ಮಾಡಬೇಕು. ಮತ್ತು ನಾಳೆ ರಾಮನಿಗೆ ಸಿಹಿಯಾದ ಒಂದು ಪಾನಕ, ಹೆಸರುಬೇಳೆ ಹಾಗೂ ಮಜ್ಜಿಗೆ ಇವಿಷ್ಟನ್ನು ಮಾಡಿ ಪಾಯಸ ಮಾಡಿ ನೈವೇದ್ಯ ಮಾಡಬೇಕು. ಈ ಟೈಮಲ್ಲಿ ಶುಭ ಅಂದರೆ ರಾಮನ ಹುಟ್ಟಿದ ಟೈಮಲ್ಲೇ ನೀವು ಮಾಡಬೇಕು. ರಾಮ ಹುಟ್ಟಿದ್ದು ಬಂದ್ಬಿಟ್ಟು ಕರ್ಕಲಗ್ನ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ದು. ಈ ಟೈಮಿಂಗ್ಸು ಅಂದರೆ 12 PM ಮಧ್ಯಾಹ್ನ ಜನಿಸಿದ್ದು ರಾಮ. ಈ ಟೈಮಲ್ಲೇ ನೀವು ಎಲ್ಲ ಏನು ಮಾಡ್ತೀರಾ, ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ಕೊಳ್ಳಿ. ಅಂದರೆ ಇದು ತುಂಬ ಆಶುಪಿಷಿಯಸ್ ಟೈಮ್, ಅಂದರೆ ಶುಭ ಗಂಟೆ, ಶುಭ ಮುಹೂರ್ತ ಅಂತ ಹೇಳ್ತಾ ಇದ್ದೀನಿ. ಅದರಿಂದ ನೀವು ರಾಮನ ಗುಡಿಗೋಗಿ ರಾಮನ ದರ್ಶನ ಮಾಡಿ, ವಿಷ್ಣು ಗುಡಿಗೋಗಿ ವಿಷ್ಣು ದರ್ಶನ ಮಾಡಿ, ರಾಮನ ಗುಡಿ ಇಲ್ಲ ನಿಮ್ಮೂರಲ್ಲಿ ಅಂದರೆ ಮತ್ತು ಹನುಮಾನ್ ದರ್ಶನ ಮಾಡ್ಬೋದು. ಹನುಮನಲ್ಲೇ ರಾಮ ಇರುತ್ತೆ, ಹನುಮಾನ್ ದರ್ಶನ ಮಾಡಿ. ಮತ್ತು ನೋಡಿ, ನಿಮ್ಮ ಎಷ್ಟೇ ಜನ್ಮದ ಪಾಪಗಳು ನಾಶ ಆಗುತ್ತೆ. ನೋಡಿ, ಈ ದಿನ ಯಾರು ರಾಮನಿಗೆ ಪೂಜೆ ಪುನಸ್ಕಾರ ಉಪವಾಸ ಮಾಡ್ತಾರಂಥವ್ರು ಎಷ್ಟು ಜನ್ಮದಲ್ಲಿ ಪಾಪ ಮಾಡಿರ್ತಾರೆ ಅದೆಲ್ಲ ನಾಶ ಆಗುತ್ತೆ. ನೋಡಿ, ರಾಮನಿಗೆ
ಅಂದರೆ ಅಸಂಖ್ಯಾತ ಸೂರ್ಯಗ್ರಹಣ ಅಂದರೆ ತುಂಬ ಪುಣ್ಯಕಾಲ ಸೂರ್ಯಗ್ರಹಣ ಅಂದರೆ. ಆ ಸೂರ್ಯಗ್ರಹಣದಲ್ಲಿ ಮಾಡಿದಂಥ ಪುಣ್ಯ ಎಷ್ಟು ಸಿಗುತ್ತೆ, ಈ ರಾಮನ ಒಂದು ಜಪ ತಪ ಕೀರ್ತನೆ ಮಾಡೋದ್ರಿಂದ ನಿಮ್ಮ ಎಲ್ಲ ಜನ್ಮ ಪಾಪ ನಾಶ ಆಗುತ್ತೆ ನೋಡಿ. ಅದರಿಂದ ನಿಮಗೆ ಏನೇ ಒಂದು ಕೆಟ್ಟ ಕರ್ಮ ಇರ್ಬೋದು, ನೀವು ಯಾರಿಗಾದ್ರೂ ಬೈದಿರ್ಬೋದು, ಯಾರಿಗಾದ್ರೂ ಏನಾದರೂ ತೊಂದರೆ ಮಾಡಿರ್ಬೋದು, ಎಲ್ಲ ರಾಮ ಕ್ಷಮಿಸ್ತಾರೆ. ಪ್ರಭು ರಾಮ ಕ್ಷಮಿಸಿ ನಿಮಗೆ ಆಶೀರ್ವದಿಸಿದ್ದಾರೆ ಅಂದರೆ ನೋಡು, ಯಾವ ಗ್ರಹಗಳಿಂದ ಏನೇ ತೊಂದರೆ ಇರ್ಬೋದು, ನಿಮಗೆ ಸೂರ್ಯಗ್ರಹಣ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, ಯಾವ ಗ್ರಹಗಳಿಂದ ನಿಮ್ಗೆ ಏನೇ ತೊಂದರೆ ಇರ್ಬೋದು, ಆ ಗ್ರಹಗಳಿಗೆ ಅಧಿಪತಿ ಯಾರು? ಪ್ರಭು ರಾಮ. ರಾಮ ಏನು ಮಾಡ್ತಾರೆ ಅಂದರೆ, ಆ ಗ್ರಹಗಳು ಯಾವ ತೊಂದರೆನೂ ನಿಮ್ಮ ಜಾತಕದಲ್ಲಿ ತೊಂದರೆ ಕೊಡದೇ ಇರೋ ಹಾಗೆ ನಿಮ್ಮ ಜಾತಕನೇ ಸರಿಪಡಿಸೋ ಅಂಥ ಶಕ್ತಿ ಇದೆ ಪ್ರಭು ಶ್ರೀರಾಮನಿಗೆ. ಆದರೂ ನೋಡಿ, ಯುಗ ಯುಗ ಪುರುಷ ಶ್ರೀರಾಮ. ಅದರಿಂದ ರಾಮನ ಕೀರ್ತನೆ, ರಾಮನ ಪಠನೆ, ರಾಮನ ಸ್ತೋತ್ರ, ರಾಮರಕ್ಷ ಸ್ತೋತ್ರವನ್ನು ನಾಳೆ ನೀವು ಹೇಳ್ಕೊಂಡಿದ್ದೇ ಆದರೆ ನಿಮಗೆ ಎಲ್ಲ ತರಹದ ಸಮಸ್ಯೆ ದೂರ ಆಗುತ್ತೆ ನೋಡಿ. ರಾಮನ ಒಂದು ನಾಮ ಕೀರ್ತನೆ ಇದೆಲ್ಲ ಮಾಡೋದ್ರಿಂದ ನಿಮಗೆ ಇಷ್ಟು ಜನ್ಮದ ಪಾಪಗಳೆಲ್ಲ ನಾಶ ಆಗುತ್ತೆ. ನಾನು ಹೇಳಿದ ಟೈಮಲ್ಲಿ ನೀವು ಪೂಜೆ ಮಾಡ್ಕೊಳ್ಳಿ. ನಾನು ಟೈಮಿಂಗ್ಸ್ ಎಲ್ಲ ಕೊಟ್ಟಿದ್ದೀನಿ. ಮತ್ತು ನೋಡಿ, ಯಾರಾದರೂ ನಿಮಗೆ ತೊಂದರೆ ಕೊಡ್ತಿದ್ದಾರೆ, ನಿಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ ನಿಮ್ಮ ಮಕ್ಕಳಿಗೆ, ನಿಮಗೆ ಅಂದರೆ ನೀವು ಡೈಲಿ ಮಾಡಬೇಕಾಗಿದ್ದು ಇಷ್ಟೇ. ನಾಳೆ ಮಾತ್ರ ಅಲ್ಲ, ರಾಮನ ಬರ್ತ್ಡೇ ದಿವಸ ಮಾತ್ರ ಅಲ್ಲ ವೀಕ್ಷಕರೇ, ಡೈಲಿ ಎದ್ದರೆ, ಕೂತ್ಕೊಂಡ್ರೆ, ಊಟ ಮಾಡುವಾಗ ಎಲ್ಲ ಟೈಮಲ್ಲೂ ನಿಮ್ಮ ಬಾಯಲ್ಲಿ ರಾಮ 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 ಅಂತಲೇ ಮಂತ್ರ ಬರಬೇಕು ನೋಡಿ. ರಾಮನ ಒಂದು ಮಂತ್ರ ಹೇಳ್ತೀನಿ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ನೀವು ಒಂದು ತುಳಸಿ ಮಾಲ ತಗೊಂಡು 108 ಬಾರಿ ನಾಳೆ ಹೇಳ್ಕೊಳ್ಳಿ. ಆಮೇಲೆ ರಾಮ ರಕ್ಷಾ ಕವಚ ಅಂತ ಸಿಗುತ್ತೆ, ಅದನ್ನು ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬ ಬಲ ಬರುತ್ತೆ, ಪಾಪ ನಾಶ ಆಗತ್ತೆ. ನಿಮ್ಮ ಮನೆಯಲ್ಲಿ ಯಾರಿಗೆ ಹುಷಾರಿಲ್ಲ ಅಂದರೆ, ಮತ್ತು ಯಾರಿಗಾದ್ರೂ ವಿಷನ್ ಪ್ರಾಬ್ಲಮ್ ಇದ್ದರೆ, ಅಂದರೆ ಕಣ್ಣಿನ ತೊಂದರೆ ಇದ್ದರೆ, ಅವರು ಕಣ್ಣು ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಹೋಗೋದು ಬೇಕಾಗಿಲ್ಲ ವೀಕ್ಷಕರೇ. ಸ್ವಲ್ಪ ತೊಂದರೆ ಆಗ್ತಿದ್ದಂಗೆ ಅವರು ರಾಮನ ಒಂದು ನಾಮ, ರಾಮ ರಕ್ಷಾ ಸ್ತೋತ್ರನ ಪಠನೆ ಮಾಡಿಬಿಟ್ರೆ ಅವ್ರ ಕಣ್ಣು ಫುಲ್ಲು ಕ್ಲಿಯರ್ ಆಗುತ್ತೆ ವೀಕ್ಷಕರೇ. ಹೀಗೆ ರಾಮನ ಒಂದು ಜಪ ಮಾಡೋದ್ರಿಂದ ರಾಮನು ನಿಮಗೆ ಎಲ್ಲ ತೊಂದರೆಗಳಿಂದ ರಕ್ಷಣೆ ಕೊಡ್ತಾರೆ. ಸೀತಾವಲ್ಲಭ ರಾಮ, ಜಾನಕಿ ವಲ್ಲಭ ರಾಮ, ರಾಧಾವಲ್ಲಭ ನಾರಾಯಣ ಅಂತ ನೀವು ಈ ರೀತಿ ಹೇಳ್ಕೊಳ್ಳಿ. ಇದ್ರಲ್ಲಿ ಯಾವುದಾದ್ರೂ ಹೇಳ್ಕೊಬೋದು. ಪ್ರಭು ಶ್ರೀರಾಮನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ವೀಕ್ಷಕರೇ. ಹನುಮಂತ ನೋಡಿದ್ದೀರಾ, ಹನುಮ ರಾಮಚರಣಲ್ಲಿ ಎಷ್ಟು ಭಕ್ತಿಯಾಗಿರ್ತಾರೆ. ಹನುಮನ ಹೃದಯದಲ್ಲಿ ರಾಮ ಸೀತೆ ನೆಲೆಸಿರೋದೆಲ್ಲ ನೀವೆಲ್ಲ ನೋಡೇ ಇದ್ದೀರಲ್ಲ. ರಾಮ ಎಷ್ಟೋ ಜನಕ್ಕೆ ತನ್ನ ಜನ್ಮ ಆದ ಮೇಲೆ ಯುಗ ಪುರುಷ ಆಗಿ ಎಷ್ಟೋ ಜನಗಳ ತೊಂದರೆ, ಇಷ್ಟು ರಾಕ್ಷಸಗಳನ್ನ ಸಂಹಾರ, ಯಾರು ತೊಂದರೆ ಕೊಡ್ತಾರೋ ಅವ್ರನ್ನ ಸಂಹಾರ ಮಾಡುವಂಥ ದೊಡ್ಡ ಶಕ್ತಿ ಇರೋದು ಶ್ರೀರಾಮನಿಗೆ. ಅದರಿಂದ ಎಷ್ಟೋ ಜನಗಳನ್ನ ರಾಕ್ಷಸರುಗಳನ್ನ ಸಂಹಾರ ಮಾಡಿ ರಾಮ ದೊಡ್ಡ ಯುಗ ಪುರುಷ, ಯೂನಿವರ್ಸ್ಗೆ ಲಾರ್ಡ್, ಸುಪ್ರೀಂ ಲಾರ್ಡ್ ಅಂತ ಹೇಳ್ತಾರೆ ರಾಮನಿಗೆ. ಅದರಿಂದ ನೀವು ಕೇಳ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ನಾಳೆ ಪೂಜೆ 12 ಗಂಟೆಗೆ ಮಾಡ್ಕೊಳ್ಳಿ. 12 ಗಂಟೆಗೆ ಮಾಡಿಕೊಂಡು ನೀವು ರಾಮನಿಗೆ ನೈವೇದ್ಯ ಎಲ್ಲ ಅರ್ಪಿಸಿ, ರಾಮನಿಗೆ ಮಂತ್ರ ಜಪ ಎಲ್ಲ ಮಾಡಿ ಒಳ್ಳೆ ಟೈಮಿಂಗ್ಸಲ್ಲಿ ಮಾಡಿದ್ರೆ ನಿಮಗೇನಾಗುತ್ತೆ, ಒಳ್ಳೆ ಫಲ ಸಿಗುತ್ತೆ. ರಾಮನಿಂದ ಆಶೀರ್ವಾದ ಸಿಗುತ್ತೆ. ಯಾವ ಟೈಮಲ್ಲಿ ಏನು ಮಾಡಿದ್ರೆ ಮಾತ್ರ ಸಿಗುತ್ತೆ ಅದೇ ಮಾಡಬೇಕು ವೀಕ್ಷಕರೇ. ಹೀಗೆ ರಾಮನ ಕೀರ್ತನೆ ಎಲ್ಲ ಮಾಡಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಮನೆಯವ್ರಿಗೆಲ್ಲ ಒಳ್ಳೆಯದಾಗಲಿ. ನಾಳೆ ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡೋದ್ರಿಂದ ನಿಮಗೆ ರಾಮನ ಆಶೀರ್ವಾದ ಸಿಗತ್ತೆ. ಹಾಗೂ ಕೌಶಲ್ಯ ನಂದನ ರಾಮ, ದಶರಥ ನಂದನ ರಾಮ ಅಂತ ಹೀಗೆಲ್ಲ ಹೇಳ್ಕೋಬೇಕು. ನೀವು ಹೇಳ್ಕೊಳೋದ್ರಿಂದ ರಾಮನಿಗೆ ತುಂಬ ಪ್ರಿಯ ಆಗ್ತೀರಾ. ಆಮೇಲೆ ಅದರಲ್ಲೂ ನೀವು ರಾಮನ ಕರೆಯುವಾಗ
ಹನುಮ ಅಂತೂ ಅಲ್ಲಿ ಬಂದೇ ಬರ್ತಾನೆ. ನೀವು ಯಾವಾಗ ರಾಮನ ಕೀರ್ತನೆ ಶುರು ಮಾಡ್ತೀರಾ ನೋಡಿ, ಅಲ್ಲಿ ಹನುಮನ ಪ್ರತ್ಯಕ್ಷ ಆಗತ್ತೆ. ಹನುಮ ಅಲ್ಲಿ ನೋಡಿ, ಹನುಮ ಜೀವಂತವಾಗಿರೋದು. ಒಂದು 7 ಜನ, ಇದರಲ್ಲಿ ಹನುಮನೂ ಒಂದು. ಅಂದರೆ ಇವರೆಲ್ಲ ಮೃತ್ಯು ಹೊಂದಿಲ್ಲ. ಅದರಿಂದ ಹನುಮ ಏನು ಮಾಡ್ತಾರೆ, ರಾಮ ಬಿಟ್ಟೋಗಿರೋದು ಹನುಮನಿಗೆ, ನೀನು ಯುಗ ಯುಗದಲ್ಲೂ ನೀನು ನನ್ನ ಹೆಸರನ್ನು ಕೀರ್ತನೆ ಮಾಡಬೇಕು, ಯುಗ ಯುಗದಲ್ಲೂ ನೀನು ನನ್ನ ಬಗ್ಗೆ ನೀನು ಎಲ್ಲ ಪ್ರಚಾರ ಮಾಡಬೇಕು. ಹನುಮ ನೀನು ಇಲ್ಲೇ ಇರಬೇಕು, ಜನಗಳ ಕಷ್ಟ ಎಲ್ಲ ಪರಿಹರಿಸಬೇಕು, ನೀನು ಜನಗಳ ಕಷ್ಟಕ್ಕೆ ನೀನು ಆಗಬೇಕು ಅಂತ ಪ್ರಭು ರಾಮ ಹನುಮನನ್ನು ಬಿಟ್ಟು ಹೋಗಿರೋದು. ಅದರಿಂದ ಎಲ್ಲಿ ಪ್ರಭು ಶ್ರೀರಾಮನ ಹೆಸರು ಹೇಳಿ ಕೀರ್ತನೆ ಮಾಡ್ತಾರೆ, ಅಲ್ಲಿ ಹನುಮ, ಎಲ್ಲಿ ರಾಮನೋ ಅಲ್ಲೇ ಹನುಮನೋ ಅಂತ ಕೇಳಿದ್ದೀರಲ್ವ. ಹಾಗೆ ಎಲ್ಲಿ ರಾಮನ ಕೀರ್ತನೆ ನಡೆಯುತ್ತೆ, ಅಲ್ಲಿ ವೀರ ಶ್ರೀ ಹನುಮಾನಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಅದರಿಂದ ರಾಮ ನಿಮ್ಮ ಕಣ್ಣಕ್ಕೆ ಕಾಣದೇ ಇದ್ದರೂ ರಾಮ ಹಾಗೂ ಹನುಮ, ಸೀತಾಮಾತಾ, ಲಕ್ಷ್ಮಣ ನೀವು ಹೆಸರು ಹೇಳ್ತೀರಲ್ಲ, ಅಲ್ಲಿ ಬಂದು ನಿಮ್ಮ ಪೂಜೆ ಹಾಗೂ ನಿಮ್ಮ ನೈವೇದ್ಯ, ನಿಮ್ಮ ಕೀರ್ತನೆ ಎಲ್ಲ ಸ್ವೀಕರಿಸ್ತಾರೆ. ನಿಮಗೆ ಕಾಣೋದಿಲ್ಲ, ಆದರೆ ಬಂದು ಎಲ್ಲ ಸ್ವೀಕರಿಸ್ತಾರೆ. ನಿಮಗೆ ಒಂದು ಭಕ್ತಿ ನಂಬಿಕೆ, ಅಚಲವಾದ ಭಕ್ತಿ ನಂಬಿಕೆ ಇರಬೇಕು ವೀಕ್ಷಕರೇ. ಅದರಿಂದ ನಿಮಗೆ ಆಶೀರ್ವಾದ ಸಿಗುತ್ತೆ. ನಿಮಗೆ ರಾಮನ ಮಂತ್ರ ಹೇಳೋದ್ರಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ಯಾರಿಂದನೂ ತೊಂದರೆ ಆಗಲ್ಲ. ನೋಡಿ, ನಿಮಗೆ ಶತ್ರುಗಳ ಬಾಧೆ ಇದ್ದರೆ ನೀವು ರಾಮನ ಮಂತ್ರ ಹೇಳಿ, ಹನುಮನ್ ಮಂತ್ರ ಹೇಳಿ, ನಿಮ್ಮ ಶತ್ರು ಅಲ್ಲೇ ನಾಶ ಆಗ್ತಾರೆ. ನಿಮಗೆ ಗೊತ್ತೇ ಇರಲ್ಲ, ಅವರಲ್ಲೇ ನಾಶ ಆಗ್ತಾರೆ. ಅದರಿಂದ ಶತ್ರುಗಳು ಯಾರೇ ಇದ್ದರೂ ನಿಮಗೆ ಕಾಟ ಕೊಡ್ತಿದ್ರು, ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ ಪ್ರಭು ರಾಮ. ಹಾಗೆ ಮತ್ತು ನಾಳೆ ಎಲ್ಲ ಮಾಡ್ಕೊಳ್ಳಿ ವೀಕ್ಷಕರೇ, ಎಲ್ಲ ಮಾಡ್ಕೊಳ್ಳಿ. ನಿಮಗೆ ಪೂಜೆ ಪುನಸ್ಕಾರ ಎಲ್ಲ ನಾಳೆ ಮಾಡ್ಕೊಳ್ಳಿ. ನಿಮಗೆಲ್ಲ ರಾಮನ ಆಶೀರ್ವಾದ ಸಿಗಲಿ, ಜಾನಕಿ ವಲ್ಲಭರ ಆಶೀರ್ವಾದ ಸಿಗಲಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ವೀಕ್ಷಕರೇ. ನನಗೆ ಸಪೋರ್ಟ್ ಮಾಡಿ. ನಿಮಗಿನ್ನೂ ಹೊಸ ವಿಷಯಗಳನ್ನ ನಾನು ಹೇಳ್ತೀನಿ ವೀಕ್ಷಕರೇ. ನಮಸ್ತೆ.